ಬ್ಯಾಕ್ ಪೇನ್ ಈ ಸಮಸ್ಯೆಗೆ ಆಪರೇಷನ್ ಇಲ್ದಂಗೆ ಪರಿಹಾರವನ್ನು ಕಂಡುಕೊಳ್ಬೋದು. ಸ್ಪೈನ್ ಆಪರೇಷನ್ನು ತುಂಬ ರಿಸ್ಕ್ ಇರ್ತದೆ. ಮೊದಲು ಅಲ್ಲಿ ಡಿಸ್ಕ್ ಸ್ಲಿಪ್ ಆಗಿರುತ್ತೆ, ಡಿಸ್ಕ್ ಬಲ್ಜ್ ಆಗಿರುತ್ತೆ, ಸಯಾಟಿಕಾ ಪೇನ್ ಆಗಿರುತ್ತೆ, ಲಂಬರ್ ಸ್ಪಾಂಡಿಲೈಟಿಸ್ ಆಗಿರುತ್ತೆ. ಸರಿಯಾಗಿ ನಾವು ಚಾಯ್ಸ್ ಮಾಡಿ ಆ ಪ್ರಕೃತಿಗೆ ತಕ್ಕ ಹಾಗೆ ಆ ಚಿಕಿತ್ಸೆಯನ್ನು ಸರಿಯಾಗಿ ಕೊಟ್ಟರೆ ಆಪರೇಷನ್ ಇಲ್ದಂಗೆ ಬ್ಯಾಕ್ ಪೇನನ್ನು ಗುಣಪಡಿಸ್ಬೋದು. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೆ ಭಕ್ತಿಯ ಶರಣಾರ್ಥಿ. ಆತ್ಮೀಯರೇ, ಬ್ಯಾಕ್ ಪೇನ್ ಈ ಸಮಸ್ಯೆಗೆ ಆಪರೇಷನ್ ಇಲ್ದಂಗೆ ಪರಿಹಾರವನ್ನು ಕಂಡುಕೊಳ್ಬೋದು. ಆಪರೇಷನ್ ಮಾಡೋದ್ರಿಂದ ಅದು ಸಕ್ಸಸ್ ಆಗೋ ರೇಟು ತುಂಬ ಕಮ್ಮಿ. ಸ್ಪೈನ್ ಆ್ಯಂಡ್ ಬ್ರೈನ್ ಶುಡ್ ನಾಟ್ ಬಿ ಆಪ್ರೇಟ್ ಅಂತ ಹೇಳ್ತಾರೆ. ಸ್ಪೈನ್ ಆಪ್ರೇಷನ್ನು ತುಂಬ ರಿಸ್ಕ್ ಇರ್ತವೆ. ಅದಕ್ಕೆ ಬದಲಾಗಿ ಸಹಜವಾಗಿಯೇ ನಮ್ಮ ಬೆನ್ನನ್ನು ನಾವು ಸರಿಪಡಿಸ್ಕೊಳ್ಳೋದು ಹೇಗೆ? ಮೊದಲು ಅಲ್ಲಿ ಡಿಸ್ಕ್ ಸ್ಲಿಪ್ ಆಗಿರುತ್ತೆ, ಡಿಸ್ಕ್ ಬಲ್ಜ್ ಆಗಿರುತ್ತೆ, ಸಯಾಟಿಕಾ ಪೇನ್ ಆಗಿರುತ್ತೆ, ಲಂಬರ್ ಸ್ಪಾಂಡಿಲೈಟಿಸ್ ಆಗಿರುತ್ತೆ. ಅದರ ಒಂದು ಮೂಲ ಕಾರಣವನ್ನು ತಿಳ್ಕೊಂಡು ನಾವು ಆ ಕಾರಣವನ್ನು ಸರಿಪಡಿಸ್ಕೋಬೇಕು. ಹೆಚ್ಚು ನಿಲ್ಲೋ ಕಾರಣದಿಂದಾಗಿ, ಕ್ಯಾಲ್ಸಿಯಂ ಕೊರತೆ ಕಾರಣದಿಂದಾಗಿ, ಮಾನಸಿಕ ಒತ್ತಡಗಳ ಕಾರಣದಿಂದಾಗಿ, ಅಥವಾ ಎಲ್ಲೋ ಒಂದು ಬಿದ್ದು ಆ ಒಂದು ಭಾಗಕ್ಕೆ ಹೆಚ್ಚು ಏನೋ ಒಂದು ಹೊಡೆತ ಬಿದ್ದ ಆ ಒಂದು ಆಕ್ಸಿಡೆಂಟಲ್ ಒಂದು ಕಾರಣದಿಂದಾಗಿ ಬ್ಯಾಕ್ ಪೇನು ಬಂದಿರುತ್ತೆ. ಈ ಕಾರಣವನ್ನು ಸರಿಯಾಗಿ ತಿಳ್ಕೊಂಡು ಅದಕ್ಕೆ ನೀವು ಸರಿಯಾದ ಒಂದು ಮನೆಮದ್ದನ್ನು ಮಾಡಿಕೊಂಡ್ರೆ, ಪ್ರಾರಂಭಿಕ ಹಂತದಲ್ಲಿದ್ದರೆ ಮನೆಮದ್ದಿನಲ್ಲೇ ಕಡಿಮೆ ಆಗಿಬಿಡುತ್ತೆ. 1 ತಿಂಗಳು ಮಾಡಿ ನೋಡಿ ಯಾವ ರೀತಿ ನಿಮ್ಮ ಬೆನ್ನು ಕಮ್ಮಿ ಆಗುತ್ತೆ ಅಂತಕ್ಕಂಥದ್ದು ನೀವೇ ಹೇಳ್ತೀರಿ. 1 ತಿಂಗಳಲ್ಲೇ 100ಕ್ಕೆ 90% ಜನರಿಗೆ ಕಮ್ಮಿ ಆಗುತ್ತೆ. ಕಮ್ಮಿ ಆದವರು ಕಮೆಂಟ್ ಮೂಲಕ ತಮ್ಮ ಅನುಭವಗಳನ್ನ ತಿಳಿಸ್ಬೋದು. ಹೇಗೆ ಮಾಡಬೇಕಂದ್ರೆ, ಇದಕ್ಕೆ ಬೇಕಾಗಿರೋ ಸುಲಭ ಮನೆಮದ್ದುಗಳು. ಹರಳೆಲೆ ತೆಗೆದುಕೊಳ್ಳಿ. ಹರಳೆಲೆ ವಾತ ನಿವಾರಕ, ಅದು ನುಗ್ಗೆ ಎಲೆ, ಹುಣಸೆ ಎಲೆ, ಹಾಗೆಯೇ ಲಕ್ಕಿ ಸೊಪ್ಪು, ಬೇವಿನ ಸೊಪ್ಪು, ಇವೆಲ್ಲವನ್ನು ಒಂದೊಂದು ಮುಷ್ಟಿ ತೆಗೆದುಕೊಂಡು ಪೇಸ್ಟ್ ತಯಾರಿಸ್ಕೊಳ್ಳಿ. ಆ ಪೇಸ್ಟನ್ನು ಏನು ಮಾಡಿ ಅಂದರೆ, ಒಂದು ಬಾಣಲಿಯಲ್ಲಿ ಬೆಳ್ಳುಳ್ಳಿ ಹಾಕಿ, ಎಣ್ಣೆ ಹಾಕಿ, ಮೊದಲು ಹರಳೆಣ್ಣೆ, ಅದರಲ್ಲಿ ಬೆಳ್ಳುಳ್ಳಿ ಹಾಕಿ ಈ ಸೊಪ್ಪಿನ ಪೇಸ್ಟನ್ನು ಹಾಕಿ ಅದನ್ನು ಏನು ಮಾಡಿ ಬಿಸಿ ಮಾಡ್ಕೊಳ್ಳಿ. ಆ ಪೇಸ್ಟನ್ನು ನೀವು ಬೆನ್ನಿಗೆ ಹಚ್ಚೋದು, ಲೇಪನ ಮಾಡೋದು, ಬೆಳಗ್ಗೆ ಎದ್ದು ಆ ಬೆನ್ನಿನ ಮೇಲೆ ಬಿಸಿನೀರು ಹಾಕೋದು. ಇಷ್ಟು ಮಾಡಿದ್ರೆ ಬ್ಯಾಕ್ ಪೇನು ಕಮ್ಮಿ ಆಗುತ್ತೆ. ಅಲ್ಲಿ ಏನು ಡಿಜನ್ರೇಷನ್ ಆಗಿರುತ್ತೆ ಆ ಜೀವಕೋಶಗಳು ಮತ್ತು ರೀಜನ್ರೇಷನ್ ಆಗ್ತವೆ. ಕಾರ್ಟಿಲೇಜ್ ಆಗಿರ್ಬೋದು, ಸಿನೋವಿಯಲ್ ಫ್ಲೂಯಿಡ್ ಆಗಿರ್ಬೋದು, ಇವೆಲ್ಲ ರೀಜನ್ರೇಷನ್ ಆಗೋ ಮೂಲಕ ಅಲ್ಲಿ ಲೂಬ್ರಿಗೇಷನ್ ಸರಿಯಾಗಿ ವಾತ ಅನುಲೋಮನವಾಗಿ ಸ್ಟ್ರಕ್ ಆಗಿರ್ತಕ್ಕಂಥ ವಾತ ರಿಲೀಸ್ ಆಗಿ ಸಮಸ್ಯೆ ಪರಿಹಾರ ಆಗ್ತದೆ. ಇದಕ್ಕೆ ಆಗಿಲ್ಲ ಅಂದಲ್ಲಿ ಆಯುರ್ವೇದದಲ್ಲಿ ಇದಕ್ಕೆ ಪರಿಪೂರ್ಣವಾದ ಚಿಕಿತ್ಸೆ ಇದೆ. ಅದಕ್ಕೆ ಯಾವ ಚಿಕಿತ್ಸೆ ಅಂತ ಕರೀತಾರೆ? ಕಟಿಬಸ್ತಿ, ಪತ್ರಪಿಂಡ ಸ್ವೇದ, ಯೋಗಬಸ್ತಿ, ಕಾಲಬಸ್ತಿ, ಕರ್ಮಬಸ್ತಿ. ಈ ಚಿಕಿತ್ಸೆಗಳನ್ನ ಸರಿಯಾಗಿ ಮಾಡಬೇಕು. ಯಾರು ಮಾಡ್ತಾರೆ ಅಂತ ಹೇಳಿದ್ರೆ, ಕರೆಕ್ಟಾಗಿ ಡ್ಯೂರೇಷನ್ ಸರಿಯಾಗಿ ಮಾಡಬೇಕು. ಭಾಳ ಜನ ನಾವು ನೋಡಿದ್ವಿ, ಹಲವಾರು ಪಂಚಕರ್ಮ ಕೇಂದ್ರಗಳಿಂದ ನಮ್ಮಲ್ಲಿ ಕೆಲಸ ಹುಡ್ಕೊಂಡು ಬರ್ತಾರೆ ಥೆರಪಿಸ್ಟ್ಗಳು. ಅವರಿಗೆ ನಾವು ಮಾಡೋಕ್ಕೆ ಅವ್ರ ಎಕ್ಸ್ಪೀರಿಯನ್ಸ್ ಕೇಳ್ತೀವಿ. ನೀವು ಎಷ್ಟೊತ್ತು ಮಾಡ್ತೀರಿ ಕಟಿಬಸ್ತಿ, ಪತ್ರಪಿಂಡ ಅಂದರೆ 10 ನಿಮಿಷ 15 ನಿಮಿಷ ಅಂತ ಹೇಳ್ತಾರೆ. ಅಷ್ಟು 10 ನಿಮಿಷ 15 ನಿಮಿಷ ಅಷ್ಟು ಮಾಡಿದ್ರೆ ಖಂಡಿತವಾಗಿಯೂ ಬ್ಯಾಕ್ ಪೇನ್ ಗುಣ ಆಗಲ್ಲ. 45 ನಿಮಿಷ ಕಟಿಬಸ್ತಿ, ಪತ್ರಪಿಂಡ ಸ್ವೇದವನ್ನು ಮಾಡಬೇಕು. ಡ್ಯೂರೇಷನ್ ಎಷ್ಟು ನಾವು ಕರೆಕ್ಟಾಗಿ ಮಾಡ್ತಿರೋ ಅಷ್ಟು ಅಲ್ಲಿ ಒಂದು ಅಬ್ಸರ್ಪ್ಷನ್ ಕರೆಕ್ಟಾಗಿ ಒಳಗಡೆ ಡಿಜನ್ರೇಷನ್ ಆಗಿರೋದು ಮತ್ತೆ ರೀಜನ್ರೇಷನ್ ಆಗುತ್ತೆ. ಮತ್ತು ಬಸ್ತಿ ಕರ್ಮ, ಯೋಗ ಬಸ್ತಿ ಆಗಿರ್ಬೋದು, ಕಾಲಬಸ್ತಿ ಆಗಿರ್ಬೋದು, ಕರ್ಮ ಬಸ್ತಿ ಆಗಿರ್ಬೋದು, ಅದಕ್ಕೆ ವಾತ ನಿವಾರಕವಾಗಿರ್ತಕ್ಕಂಥ ಬಸ್ತಿ ಕೊಡಬೇಕಾ ಅಥವಾ ಅಲ್ಲಿ ಯಾಪನ ಬಸ್ತಿಯನ್ನು ಕೊಡಬೇಕಾ ಅನ್ನೋದನ್ನು ಸರಿಯಾಗಿ ಅವರ ಪ್ರಕೃತಿಗೆ ಅನುಗುಣವಾಗಿ ಯಾವ ದೋಷ ವಿಕಾರ ಹೆಚ್ಚಾಗಿದೆ, ಆ ದೋಷ ವಿಕಾರಕ್ಕೆ ಮೂಲ ಕಾರಣವೇನೋ ಅದನ್ನು ಸರಿಯಾಗಿ ತಿಳ್ಕೊಂಡು ನಾಡಿ ಪರೀಕ್ಷೆಯನ್ನು ಮಾಡಿ, ನಮ್ಮಲ್ಲಿ ಮುಖ್ಯವಾಗಿ ನಾವು ನಾಡಿ ಪರೀಕ್ಷೆ ಮಾಡ್ತೇವೆ, ಸರಿಯಾಗಿ ಚಿಕಿತ್ಸೆಯನ್ನು ಕೊಟ್ಟಿದ್ದೇ ಆದರೆ ಡ್ರಗ್ ಚಾಯ್ಸು ಕೂಡ ಬಹಳ ಮುಖ್ಯ. ಆ ತೈಲಗಳು, ಕಟಿಬಸ್ತಿಗೆ ಬಳಸ್ತಕ್ಕಂಥ ಮತ್ತು ಬಸ್ತಿ ಕರ್ಮಕ್ಕೆ ಬಳಸ್ತಕ್ಕಂಥ ಔಷಧಿ ಮತ್ತು ತೈಲಗಳು ಸರಿಯಾಗಿ ನಾವು ಚಾಯ್ಸ್ ಮಾಡಿ ಆ ಪ್ರಕೃತಿಗೆ ತಕ್ಕ ಹಾಗೆ ಆ ಚಿಕಿತ್ಸೆಯನ್ನು ಸರಿಯಾಗಿ ಕೊಟ್ಟರೆ ಆಪ್ರೇಷನ್ ಇಲ್ದಂಗೆ ಬ್ಯಾಕ್ ಪೇನನ್ನು ಗುಣಪಡಿಸ್ಬೋದು. ನಮ್ಮಲ್ಲಿ ತುಂಬ ಜನ ತಿಂಗಳಿಗೆ
ಒಂದು ಸುಮಾರು 20ರಿಂದ 30 ಜನ ಈ ಬ್ಯಾಕ್ ಪೇನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪಂಚಕರ್ಮ ಚಿಕಿತ್ಸೆಯನ್ನು ತೆಗೆದುಕೊಂಡು ಆ ಸಮಸ್ಯೆಯಿಂದ ಸಂಪೂರ್ಣವಾಗಿ ಹೊರಬಂದಿರತಕ್ಕಂಥ ಲೈವ್ ಎಕ್ಸಾಂಪಲ್ಗಳಿದ್ದಾವೆ. ತಮಗೆ ಈ ಸಮಸ್ಯೆ ಇದ್ದಲ್ಲಿ ಮನೆಮದ್ದು ಮಾಡಿ ನೋಡಿ, ಆಗದೇ ಇದ್ದಲ್ಲಿ ನಮ್ಮ ಆಶ್ರಮದಲ್ಲಿ ಈ ಚಿಕಿತ್ಸೆಯನ್ನು ನೀವು ತೆಗೆದುಕೊಳ್ಳೋದ್ರ ಮೂಲಕ ಆಪ್ರೇಷನ್ ಇಲ್ಲದೆ ನಿಮ್ಮ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಬೋದು. ನೀವು ಬ್ಯಾಕ್ ಪೇನಿಗೆ ಪಂಚಕರ್ಮ ಈಗಾಗಲೇ ಚಿಕಿತ್ಸೆ ತೆಗೆದುಕೊಂಡಿದ್ದೀನಿ, ಆ ಚಿಕಿತ್ಸೆ ತೆಗೆದುಕೊಂಡ್ರೂ ಏನು ಹುಷಾರಾಗಿಲ್ಲ ಅನ್ನುವ ಟೆನ್ಷನ್ ಬಿಟ್ಬಿಡಿ. ಈಗ ನೀವು ತೆಗೆದುಕೊಂಡಿರೋದು ಡ್ಯೂರೇಷನ್ ಸರಿಯಾಗಿಲ್ಲದೆ ಇರಬಹುದು, ಔಷಧಿಗಳು ಡ್ರಗ್ ಚಾಯ್ಸ್ ಸರಿಯಾಗಿಲ್ಲದೆ ಇರಬಹುದು. ಅವೆಲ್ಲವನ್ನೂ ಸರಿಯಾಗಿ ಪರಿಗಣನೆ ತೆಗೆದುಕೊಂಡಾಗ ಆ ಕಾಯಿಲೆ ವಾಸಿ ಆಗುತ್ತೆ. 100ಕ್ಕೆ 99% ಜನರಿಗೆ ನಾವು ಆಪ್ರೇಷನ್ ಇಲ್ಲದೆ ಬ್ಯಾಕ್ ಪೇನನ್ನು ಸರಿಪಡಿಸ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಮಾಹಿತಿನ ಎಲ್ಲರಿಗೂ ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಶರಣು. ಇನ್ನಷ್ಟು ಆಯುರ್ವೇದ ಮತ್ತು ಯೋಗ ಚಿಕಿತ್ಸೆ ಟಿಪ್ಸ್ಗಾಗಿ ವೈದ್ಯಶ್ರೀ ಹೆಲ್ತ್ ಟಿಪ್ಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫೇಸ್ಬುಕ್, ಇನ್ಸ್ಟಾಗ್ರಾಂನಲ್ಲಿ ಫಾಲೋ ಮಾಡಿ.